ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಗೂಡ್ಸ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಗೂಡ್ಸ್ ಅಂದರೆ ಎನಿ ಪ್ರಾಡಕ್ಟ್ ದಟ್ ದ ಬಿಸ್ನೆಸ್ ಡೀಲ್ಸ್ ಇನ್. ಯಾವ ವಸ್ತುವನ್ನು ನಾವು ವ್ಯಾಪಾರ ಮಾಡ್ತೀವೋ ಅದಕ್ಕೆ ನಾವು ಗೂಡ್ಸ್ ಅಂತ ಹೇಳ್ತೀವಿ. ಈಗ ನಾನು ಶೂಸ್ ವ್ಯಾಪಾರ ಮಾಡೋದಾದರೆ ಶೂಸ್ ನನ್ನ ಗೂಡ್ಸ್ ಆಗುತ್ತೆ. ಟಿ ಶರ್ಟ್ ವ್ಯಾಪಾರ ಮಾಡೋದಾದರೆ ಟಿ ಶರ್ಟ್ ನನ್ನ ಗೂಡ್ಸ್ ಆಗುತ್ತೆ. ಫರ್ನಿಚರ್ ವ್ಯಾಪಾರ ಮಾಡೋದಾದರೆ ಫರ್ನಿಚರ್ ನನ್ನ ಗೂಡ್ಸ್ ಆಗುತ್ತೆ. ವೆಹಿಕಲ್ಸ್ ವ್ಯಾಪಾರ ಮಾಡೋದಾದರೆ ವೆಹಿಕಲ್ಸ್ ನನ್ನ ಗೂಡ್ಸ್ ಆಗುತ್ತೆ. ಸೊ ಎನಿ ಪ್ರಾಡಕ್ಟ್ ದಟ್ ದ ಬಿಸ್ನೆಸ್ ಡೀಲ್ಸ್ ಇನ್. ಎನಿಥಿಂಗ್ ದಟ್ ಇಸ್ ಸೀನ್ ಇನ್ ದ ಫೈನಲ್ ಪ್ರಾಡಕ್ಟ್. ಈಗ ನಾನು ಏಕಾಏಕಿ ಶೂಸನ್ನು ಮಾಡೋದಕ್ಕೆ ಆಗೋದಿಲ್ಲ. ನನಗೆ ಲೇಸ್ ಬೇಕು, ಫ್ಯಾಬ್ರಿಕ್ ಬೇಕು, ಸೋಲ್ ಬೇಕು, ಟಂಗ್ ಬೇಕು, ಈ ಥರ ತುಂಬ ವಸ್ತುಗಳನ್ನ ಸೇರಿಸಿ ನಾನು ಫೈನಲ್ ಪ್ರಾಡಕ್ಟ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿರುವಂತಹ ಕಚ್ಚಾ ವಸ್ತುಗಳೆಲ್ಲವೂ ನನಗೆ ಗೂಡ್ಸ್ ಆಗುತ್ತೆ. ಎನಿಥಿಂಗ್ ದಟ್ ಇಸ್ ಸೀನ್ ಇನ್ ದ ಫೈನಲ್ ಪ್ರಾಡಕ್ಟ್, ಇದೆಲ್ಲವೂ ಕಣ್ಣಿಗೆ ಕಾಣುತ್ತೆ, ಇದೆಲ್ಲವೂ ಇರೋದರಿಂದನೇ ನನ್ನ ಫೈನಲ್ ಪ್ರಾಡಕ್ಟ್ ತಯಾರಾಗುತ್ತೆ. ಹಾಗಾಗಿ ಇದು ಎಲ್ಲವೂ ನನಗೆ ಗೂಡ್ಸ್ ಆಗುತ್ತೆ. ಹಾಗಿದ್ರೆ ಈ ಶೂಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನನಗೆ ಮೆಷಿನರಿ ಬೇಕು. ಹಾಗಿದ್ರೆ ಮೆಷಿನರಿ ನನ್ನ ಗೂಡ್ಸಾ? ಅಲ್ಲ, ಮೆಷಿನರಿ ನನ್ನ ಗೂಡ್ಸ್ ಅಲ್ಲ. ಯಾಕೆ ಅಂದರೆ ಅದು ಫೈನಲ್ ಪ್ರಾಡಕ್ಟಲ್ಲಿ ಕಾಣೋದಿಲ್ಲ. ಎಲೆಕ್ಟ್ರಿಸಿಟಿ ಇಲ್ಲ, ಅದು ಸಹ ನನ್ನ ಗೂಡ್ಸ್ ಅಲ್ಲ. ನೆಕ್ಸ್ಟು ರೆಂಟ್ ಕಟ್ಟಿರ್ತೀವಿ, ಇಲ್ಲ, ಅದು ನನ್ನ ಗೂಡ್ಸ್ ಅಲ್ಲ. ಯಾವ ವಸ್ತು ನನ್ನ ಫೈನಲ್ ಪ್ರಾಡಕ್ಟಲ್ಲಿ ಕಾಣುತ್ತೋ ಅದನ್ನು ಮಾತ್ರ ನಾನು ಗೂಡ್ಸ್ ಅಂತ ಕರಿತೀನಿ. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಾರೆ ನೋಡಿ. ಎನಿಥಿಂಗ್ ದಟ್ ಇಸ್ ಪರ್ಚೇಸ್ಡ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ದ ಬಿಸ್ನೆಸ್. ನಾವು ಯಾವ ವಸ್ತುವನ್ನು ಪರ್ಚೇಸ್ ಮಾಡ್ತೀವಿ. ಯಾಕೆ ಪರ್ಚೇಸ್ ಮಾಡ್ತೀವಿ? ನಾನು ಆಗಲೇ ಹೇಳ್ದಂಗೆ ಶೂಸ್ನ ಏಕಾಏಕಿ ಮಾಡೋಕ್ಕಾಗಲ್ಲ. ನಂಗೆ ಲೇಸ್ ಬೇಕು, ಸೋಲ್ ಬೇಕು, ಫ್ಯಾಬ್ರಿಕ್ ಬೇಕು, ಟಂಗ್ ಬೇಕು. ನಾನು ಇದೆಲ್ಲದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ಯಾರಿಂದನೋ ಒಬ್ಬನಿಂದ ಇದೆಲ್ಲವನ್ನು ತಂದು ನನ್ನ ಶೂಸನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಸೊ ಇಲ್ಲಿ ಪರ್ಚೇಸ್ ಮಾಡಿರುವಂತಹ ಈ ಕಚ್ಚಾ ವಸ್ತುಗಳಿಗೆ ನಾನು ಗೂಡ್ಸ್ ಅಂತ ಕರಿತೀನಿ. ನಾನು ಶೂಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಈ ಕಚ್ಚಾ ವಸ್ತುಗಳನ್ನೆಲ್ಲ ಇಟ್ಕೊಂಡು. ಸೊ ಹಾಗಾಗಿ ಇದು ಸಹ ನನ್ನ ಗೂಡ್ಸ್ ಆಗುತ್ತೆ. ನೆಕ್ಸ್ಟು ಎನಿಥಿಂಗ್ ದಟ್ ಈಸ್ ಫಾರ್ ಸೇಲ್ ಆರ್ ರೀಸೇಲ್ ಇನ್ ದ ಬಿಸ್ನೆಸ್. ನಾನು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಈ ಶೂಸನ್ನು ನಾನೇ ಇಟ್ಕೊಳ್ಳೋದಿಲ್ಲ, ನಾನು ಅದನ್ನು ಸೇಲ್ ಮಾಡ್ತೀನಿ. ಹಾಗಾಗಿ ಈ ಶೂಸು ನನ್ನ ಗೂಡ್ಸ್ ಆಗುತ್ತೆ. ರೀಸೇಲ್ ಅಂದರೆ ಏನು? ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ನಡೀತಾ ಇದೆ ಇದು. ನಾನು ಈ ಕಚ್ಚಾ ವಸ್ತುಗಳನ್ನೆಲ್ಲ ತಂದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕಿ ಅದಕ್ಕೆ ಕರೆಂಟ್ ಕೊಟ್ಟು ಅಲ್ಲಿ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋದು ನನಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಸಣ್ಣ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು. ನಾನೇನು ಮಾಡ್ತೀನಿ, ಒಬ್ಬ ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗ್ತೀನಿ. ಅವನ ಹತ್ರ ಹೋಗ್ಬಿಟ್ಟು, ಸರ್ ನನಗೆ ಒಂದಷ್ಟು ಸ್ಪೆಸಿಫಿಕೇಷನ್ಸ್ಗಳಿದೆ, ನೀವು ಹೇಗಿದ್ರೂ ಬಲ್ಕಲ್ಲಿ ಆರ್ಡರ್ ಮಾಡ್ತೀರಾ, ಹಾಗೆ ನಂದೊಂದು 500 ಶೂಸ್ಗಳನ್ನ ಮಾಡಿಕೊಟ್ಬಿಡಿ ಸರ್ ಅಂತ ನೀವು ಹೇಳ್ತೀರಾ. ಅವನು ದಿನಕ್ಕೆ 50,000 ಶೂಸ್ಗಳನ್ನ ಮಾಡ್ತಾ ಇರೋನಿಗೆ ನಿಮ್ಮ 500 ಶೂಸು ಜಾಸ್ತಿ ಆಗೋದಿಲ್ಲ. ಅವನೇನು ಹೇಳ್ತಾನೆ, ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ನೀವಿಲ್ಲಿ ಕಚ್ಚಾ ವಸ್ತುಗಳನ್ನ ಪರ್ಚೇಸು ಮಾಡ್ತಾ ಇಲ್ಲ, ನೀವು ಫೈನಲ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರು ಮಾಡ್ತಾ ಇಲ್ಲ. ನೀವೇನು ಮಾಡ್ತಾ ಇದ್ದೀರಾ? ಒಬ್ಬನಿಂದ ಕೊಂಡ್ಕೊಂಡು ಬರ್ತಾ ಇದ್ದೀರಾ, ಅದನ್ನು ರೀಸೇಲ್ ಮಾಡ್ತಾ ಇದ್ದೀರಾ. ಹಾಗಾಗಿ ಇದಕ್ಕೆ ರೀಸೇಲ್ ಅಂತ ಹೇಳ್ತಾರೆ. ಎನಿಥಿಂಗ್ ದಟ್ ಈಸ್ ಫಾರ್ ರೀಸೇಲ್ ಇನ್ ದ ಬಿಸ್ನೆಸ್. ನೀವೀಗ ಶೂಸ್ನ ತೊಗೊಂಬಂದು ರೀಸೇಲ್ ಮಾಡಿದ್ರೆ ಅದು ಸಹ ನಿಮ್ಮ ಗೂಡ್ಸ್ ಆಗುತ್ತೆ. ನೆಕ್ಸ್ಟು ಎನಿಥಿಂಗ್ ದಟ್ ಈಸ್ ಪಾರ್ಟ್ ಆಫ್ ಸ್ಟಾಕ್ ಆರ್ ಇನ್ವೆಂಟರಿ ಇನ್ ದ ಬಿಸ್ನೆಸ್. ಏನಪ್ಪ ಹಿಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 1000 ಪೇರ್ ಲೇಸ್ಗಳು ತಂದಿಟ್ಟಿದ್ದೀನಿ, ಒಂದು 500 ಮೀಟರ್ ಫ್ಯಾಬ್ರಿಕ್ ತಂದಿಟ್ಟಿದ್ದೀನಿ, ಸೋಲ್ಗಳು ಒಂದು 1000 ಪೇರ್ ತಂದಿಟ್ಟಿದ್ದೀನಿ. ನಾನು ಇಷ್ಟನ್ನೂ ಒಟ್ಟಿಗೆ ಮ್ಯಾನುಫ್ಯಾಕ್ಚರ್ಗೆ ಕಳ್ಸೋಕ್ಕಾಗಲ್ಲ. ನಾನೇನು ಮಾಡ್ತೀನಿ, ಒಂದು 300 ಪೇರ್ ಲೇಸನ್ನು, ಒಂದು 200 ಮೀಟರ್ ಫ್ಯಾಬ್ರಿಕನ್ನು, ಒಂದು 300 ಪೇರ್ ಸೋಲ್ಗಳನ್ನ ನಾನು ಮ್ಯಾನುಫ್ಯಾಕ್ಚರಿಂಗಿಗೆ ಕಳಿಸ್ತೀನಿ. ಹಾಗಾದರೆ ಇನ್ನು ಮಿಕ್ಕಿರುವಂತಹ 700 ಪೇರ್ ಸೋಲ್ಗಳು, 300 ಮೀಟರ್ ಫ್ಯಾಬ್ರಿಕ್ಕು ಮತ್ತು ಇಲ್ಲೊಂದು 700 ಪೇರ್ ಲೇಸ್ಗಳು ನನಗೆ ಕಚ್ಚಾ ವಸ್ತುಗಳಾಗಿ ಉಳ್ಕೊಂಡಿದೆ. ಅದನ್ನು ನಾನು ವರ್ಷದ ಕೊನೆಯಲ್ಲಿ ಇನ್ವೆಂಟರಿ ಅಂತ ಹೇಳ್ತೀನಿ. ನೆಕ್ಸ್ಟು ಗೂಡ್ಸ್ಗೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ವ್ಯವಹಾರಗಳನ್ನ ಮಾಡ್ತೀವಿ. ಏನದು? ಅದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಗೂಡ್ಸನ್ನ ಪರ್ಚೇಸ್ ಮಾಡ್ತೀವಿ, ಕಚ್ಚಾ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀವಿ, ಕೊಂಡ್ಕೋತೀವಿ. ಯಾವ ರೀತಿ ಕೊಂಡ್ಕೋತೀವಿ? ಒಂದು ಕ್ಯಾಶ್ ಕೊಟ್ಬಿಟ್ಟು ತಕ್ಷಣ ಕೊಂಡ್ಕೋತೀವಿ, ಇಲ್ಲ ಅಂದರೆ ಸಾಲ ಹೇಳಿ ಕೊಂಡ್ಕೋತೀವಿ. ಕ್ಯಾಶ್ ಕೊಟ್ಬಿಟ್ಟು ಕೊಂಡ್ಕೊಳ್ಳೋದಕ್ಕೆ ಕ್ಯಾಶ್ ಪರ್ಚೇಸ್ ಅಂತ ಹೇಳ್ತಾರೆ. ಮ್ಯಾಮ್ ಕ್ಯಾಶ್ ಅಂದರೆ ಬರೀ ಕ್ಯಾಶೇ ಕೊಡಬೇಕಾ ಮ್ಯಾಮ್? ನಾವು ಬ್ಯಾಂಕ್ ಚೆಕ್ ಕೊಟ್ಟರೆ ಅದೇನಾಗುತ್ತೆ ಅಂತ ನೀವು ಕೇಳ್ಬೋದು. ಅದು ಸಹ ಕ್ಯಾಶ್ ಪರ್ಚೇಸ್ ಆಗುತ್ತೆ. ಅಲ್ಲೇ ವ್ಯವಹಾರ ಮುಗ್ದು ಹೋಗುತ್ತೆ. ಅವನು ನಿಮಗೆ ಮೆಟೀರಿಯಲ್ ಕೊಟ್ಟಿದ್ದಾನೆ, ನೀವು ಅವನಿಗೆ
ಕ್ಯಾಶ್ ಅಥವಾ ಚೆಕ್ ಕೊಟ್ಟಿದ್ದೀರಾ, ಹಾಗಾಗಿ ಅದು ಕ್ಯಾಶ್ ಪರ್ಚೇಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಕ್ರೆಡಿಟ್ ಪರ್ಚೇಸ್ ನೋಡಿ, ನೀವು ಅವನಿಗೆ ಸಾಲ ಹೇಳಿದ್ದೀರಾ, ಅವನೇನೋ ನಿಮಗೆ ಫ್ಯಾಬ್ರಿಕನ್ನು ಕೊಟ್ಟಿದ್ದಾನೆ, ಆದರೆ ನೀವು ತಕ್ಷಣಕ್ಕೆ ನನಗೆ ದುಡ್ಡಿಲ್ಲ ಅಂತ ಹೇಳಿ ಕ್ರೆಡಿಟ್ ಪರ್ಚೇಸ್ ಮಾಡಿರ್ತೀರಾ. ಇದರ ಜರ್ನಲ್ ಎಂಟ್ರೀಸ್ ಹೇಗಿರುತ್ತೆ ನೋಡೋಣ ಬನ್ನಿ. ನಾವಿಲ್ಲಿ ಪರ್ಚೇಸ್ ಅಕೌಂಟ್ ಅಂತ ಓಪನ್ ಮಾಡ್ತೀವಿ, ಕೆಳಗಡೆ ಫ್ಯಾಬ್ರಿಕ್ ಪರ್ಚೇಸ್ಡ್ ಅಂತ ಎಕ್ಸ್ಪ್ಲನೇಷನ್ ಬರೀತೀವಿ. ಯಾಕೆ ಮ್ಯಾಮ್ ನಾವು ಫ್ಯಾಬ್ರಿಕ್ ಅಕೌಂಟ್ ಅಂತಲೇ ಓಪನ್ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಇಲ್ಲ, ನಾವು ವರ್ಷದ ಕೊನೆಯಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಹೊರತುನುವೇನು ಯಾವ ಫ್ಯಾಬ್ರಿಕ್ ಪರ್ಚೇಸ್ ಮಾಡಿದ್ವಿ, ಎಷ್ಟು ಲೇಸ್ ಪರ್ಚೇಸ್ ಮಾಡಿದ್ವಿ, ಎಷ್ಟು ಸೋಲ್ಗಳು ಪರ್ಚೇಸ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಹಾಗಾಗಿ ನಾವು ಪರ್ಚೇಸ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಇಲ್ಲಿ ಕ್ಯಾಶ್ ಕೊಟ್ಟಿರೋದ್ರಿಂದ ಕ್ಯಾಶ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಅದೇನೇ ಸಾಲ ಹೇಳಿ ಮಾಡಿರೋದ್ರಲ್ಲಿ ಪರ್ಚೇಸ್ ಅಕೌಂಟ್ ಓಪನ್ ಮಾಡ್ತೀವಿ. ಸತೀಶಿಂದ ಸಾಲ ತಂದಿರೋದಾಗಿರೋದ್ರಿಂದ ಸತೀಶ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಇಲ್ಲಿ ಜರ್ನಲ್ ಎಂಟ್ರಿ ಏನು ಬರುತ್ತೆ ನೋಡಿ, ಪರ್ಚೇಸ್ ಅಕೌಂಟ್ ಡೆಟಾರ್ 1,000 ರೂಪಾಯಿ ಅಷ್ಟು ತಂದಿದ್ದೀವಿ, ಟು ಕ್ಯಾಶ್ ಅಕೌಂಟ್ ಅಲ್ಲೇ ದುಡ್ಡು ಕೊಟ್ಟು ಆ ವ್ಯವಹಾರನ ಮುಗಿಸ್ಬಿಟ್ಟಿದ್ದೀವಿ. ಅದೇ ಇಲ್ಲಿ ಕ್ರೆಡಿಟ್ ಪರ್ಚೇಸಲ್ಲಿ ಏನು ಬರೀತೀವಿ, ಪರ್ಚೇಸ್ ಅಕೌಂಟ್ ಡೆಟಾರ್ 1,000 ರೂಪಾಯಿ ಅಷ್ಟು ಟು ಸತೀಶ್ ಅಕೌಂಟ್, ಸತೀಶ್ಗೆ ನಾವು ಸಾಲ ಹೇಳಿದ್ದೀವಿ, ಸತೀಶ್ ಇಸ್ ದ ಗಿವರ್, ಟು ಸತೀಶ್ ಅಕೌಂಟ್ ಅಂತ ಬರೆದು 1,000 ರೂಪೀಸ್ ತೋರಿಸ್ತೀವಿ. ನೆಕ್ಸ್ಟು ಪರ್ಚೇಸ್ ರಿಟರ್ನ್ಸ್. ಏನಪ್ಪ ಈ ಪರ್ಚೇಸ್ ರಿಟರ್ನ್ಸು? ನಾವು ಸತೀಶಿಂದ 1,000 ಪೇರ್ ಲೇಸ್ ತರಿಸಿದ್ದೀವಿ, ಅದರಲ್ಲಿ ಒಂದು 100 ಪೇರ್ ಲೇಸು ಡಿಫೆಕ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನೇನು ಮಾಡ್ತೀನಿ, ಸತೀಶಿಗೆ ಫೋನ್ ಮಾಡಿಬಿಟ್ಟು, ನೋಡಪ್ಪ ನೀನು ಕಳಿಸಿರೋ 1,000 ಪೇರಲ್ಲಿ 100 ಪೇರ್ ಅಷ್ಟು ಲೇಸ್ಗಳು ಡಿಫೆಕ್ಟ್ ಆಗಿದೆ, ಸೊ ನನಗೆ ಅದು ಬೇಡ, ಅದನ್ನು ನಾನು ನಿನಗೆ ವಾಪಸ್ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಕ್ಕೆ ಸತೀಶ್ ಸಹ ಒಪ್ಕೋತಾನೆ. ನಾವು ತೊಗೊಂಬಂದಿರೋ ಪರ್ಚೇಸನ್ನು ರಿಟರ್ನ್ ಮಾಡ್ತೀವಿ, ಹಾಗಾಗಿ ಅದು ಪರ್ಚೇಸ್ ರಿಟರ್ನ್ ಆಗುತ್ತೆ. ಇನ್ನೊಂದು ವರ್ಡ್ ಇದೆ ಇದಕ್ಕೆ, ರಿಟರ್ನ್ ಔಟ್ವರ್ಡ್ ಅಂತ ಕರಿತೀವಿ. ತೊಗೊಂಡು ಬಂದಿರುವಂತಹ ನಮ್ಮ ಪರ್ಚೇಸನ್ನು ನಾವು ವಾಪಸ್ ಕಳಿಸ್ತಾ ಇದ್ದೀವಿ, ಔಟ್ ಕಳಿಸ್ತಾ ಇದ್ದೀವಿ, ಹೊರಗಡೆ ಕಳಿಸ್ತಾ ಇದ್ದೀವಿ, ಹಾಗಾಗಿ ಇದು ರಿಟರ್ನ್ ಔಟ್ವರ್ಡ್ಸ್ ಅಂತ ಕರಿತೀವಿ. ಈಗ ನಾವು ಸತೀಶ್ ಹತ್ರ ಸಾಲ ಹೇಳಿ ತಂದಿದ್ರೆ ನಮಗೆ ಸತೀಶ್ ಅಕೌಂಟಲ್ಲಿ ನಾವು ಇದನ್ನು ಮೈನಸ್ ಮಾಡ್ತೀವಿ ಆ್ಯಂಡ್ ಹೊಸ ಅಕೌಂಟ್ ಓಪನ್ ಮಾಡ್ತೀವಿ, ಪರ್ಚೇಸ್ ರಿಟರ್ನ್ಸ್. ಯಾಕೆ ಮ್ಯಾಮ್ ಪರ್ಚೇಸ್ ರಿಟರ್ನ್ಸು, ಪರ್ಚೇಸ್ ಅಕೌಂಟಲ್ಲೇ ವಾಪಸ್ ಕಳಿಸಿದ್ವಿ ಅಂತ ಬರಿಬೋದಲ್ಲ ಅಂತ ನೀವು ಕೇಳ್ಬೋದು. ಇಲ್ಲ, ನಮಗೆ ವರ್ಷದ ಕೊನೆಯಲ್ಲಿ ಎಷ್ಟು ವಸ್ತುವನ್ನು ನಾವು ವಾಪಸ್ ಕಳಿಸಿದ್ವಿ ಅನ್ನೋದು ನಮಗೆ ಬೇಕಾಗತ್ತೆ, ಹಾಗಾಗಿ ನಾವು ಪರ್ಚೇಸ್ ರಿಟರ್ನ್ ಅಕೌಂಟನ್ನು ಓಪನ್ ಮಾಡ್ತೀವಿ. ನಾವು ಸಾಲ ಹೇಳಿ ಸತೀಶಿಂದ ಲೇಸ್ ತೊಗೊಂಬಂದಿದ್ರೆ ಸತೀಶ್ ಅಕೌಂಟ್ಗೆ ನಾವು ಅದನ್ನು ಡೆಬಿಟ್ ಮಾಡ್ತೀವಿ. ಇಲ್ಲ ಕ್ಯಾಶ್ ಅವ್ನು ನಮಗೆ ವಾಪಸ್ ಕೊಡ್ತಾನೆ ಅಂದರೆ ಕ್ಯಾಶ್ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತೀವಿ. ಸತೀಶ್ ಅಕೌಂಟ್ ಡೆಟಾರ್ ಅಥವಾ ಕ್ಯಾಶ್ ಅವ್ನು ನಮಗೆ ವಾಪಸ್ ಕೊಡ್ತಾನೆ. ಈಗ ನೀವು ಅಮೆಝಾನಿಂದ ಏನೋ ಒಂದು ಆರ್ಡರ್ ಮಾಡಿದ್ದೀರಾ, ನಿಮಗದು ಇಷ್ಟ ಆಗಲಿಲ್ಲ, ನೀವು ಅದನ್ನು ರಿಟರ್ನ್ ಮಾಡ್ತೀರಾ, ನಿಮಗೆ ಅವರು ಕ್ಯಾಶ್ ಕೊಡ್ತಾರೋ ಇಲ್ವೋ? ಅದೇ ರೀತಿ ಇಲ್ಲಿ ನಿಮಗೆ ಕ್ಯಾಶ್ ವಾಪಸ್ ಬಂದಿದ್ದರೆ ಕ್ಯಾಶನ್ನು ಬರೀತೀರಾ. ಇಲ್ಲ ಸತೀಶ್ ಸಾಲ ಹೇಳಿ ಬಂದಿದ್ದರೆ ಸತೀಶ್ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತೀವಿ. ಹಾಗೆ ಟು ಪರ್ಚೇಸ್ ರಿಟರ್ನ್ಸ್ ಅಕೌಂಟ್, ನಾವು ಪರ್ಚೇಸ್ ರಿಟರ್ನ್ ಅಕೌಂಟನ್ನು ಓಪನ್ ಮಾಡಿ ಎಷ್ಟು ವಾಪಸ್ ಕಳಿಸ್ತಾ ಇದ್ದೀವಿ ಅನ್ನೋದನ್ನು ನಾವಿಲ್ಲಿ ಬರಿತೀವಿ. 1,000 ರೂಪಾಯಿಯಷ್ಟು ವಾಪಸ್ ಕಳಿಸ್ತಾ ಇದ್ದೀವಿ. ನೆಕ್ಸ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಶೂಸನ್ನು ಸೇಲ್ ಮಾಡಿದ್ರೆ ನಮಗೂ ಅದೇ ರೀತಿ ಆಗುತ್ತೆ. ಕ್ಯಾಶ್ ಕೊಟ್ಟು ಯಾರಾದರೂ ಒಬ್ಬರು ತೊಗೊಂಡ್ರೆ ಅಥವಾ ಚೆಕ್ ಕೊಟ್ಟು ಯಾರಾದರೂ ಒಬ್ಬರು ತೊಗೊಂಡ್ರೆ ಅದು ನಮಗೆ ಕ್ಯಾಶ್ ಸೇಲ್ ಆಗ್ತಾ ಇದೆ, ಇಲ್ಲಿ ನಮ್ಮ ಶೂಸು ಸೇಲ್ ಆಗ್ತಾ ಇದೆ, ಸೊ ಹಾಗಾಗಿ ಅದನ್ನು ಕ್ಯಾಶ್ ಸೇಲ್ಸ್ ಆಗುತ್ತೆ. ಈಗ ಯಾರೋ ಒಬ್ಬ ಸಾಲ ಹೇಳಿಬಿಟ್ಟು ನಮ್ಮ ಹತ್ರ ಶೂಸ್ ತೊಗೊಂಡು ಹೋಗಿದ್ದಾನೆ ಅಂತಂದರೆ ಅದು ನಮಗೆ ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಇದು ಎರಡಕ್ಕೂ ಇರೋ ಜರ್ನಲ್ ಎಂಟ್ರೀಸ್ನ ನೋಡೋಣ ಬನ್ನಿ. ಕ್ಯಾಶ್ ಅವ್ನು ಕೊಟ್ಬಿಟ್ಟು ನಮ್ಮ ಗೂಡ್ಸನ್ನು ತೊಗೊಂಡು ಹೋಗ್ತಾ ಇದ್ದಾನೆ, ಹಾಗಾಗಿ ಕ್ಯಾಶ್ ಒಳಗಡೆ ಬರ್ತಾ ಇದೆ, ಸೇಲ್ಸ್ ಆಗಿರೋ ಗೂಡ್ಸು ಹೊರಗಡೆ ಹೋಗ್ತಾ ಇದೆ. 4,000 ರೂಪೀಸ್ ಅಷ್ಟು ಅವನು ಕ್ಯಾಶನ್ನು ಕೊಡ್ತಾ ಇದ್ದಾನೆ, ಹಾಗೆ ಗೂಡ್ಸನ್ನು ತೊಗೊಂಡು ಹೋಗ್ತಾ ಇದ್ದಾನೆ. ಅಕಸ್ಮಾತ್ ಅವನೇನಾದರೂ ಸಾಲ ಹೇಳಿ ತೊಗೊಂಡಿದ್ರೆ ನಾವು ವಿಕ್ರಮ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ ಆ್ಯಂಡ್ ಎಷ್ಟು ಗೂಡ್ಸ್ ಹೋಗಿದೆ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಅಕಸ್ಮಾತ್ ವಿಕ್ರಮ್ಗೆ ತೊಗೊಂಡು ಹೋಗಿರೋ ಗೂಡ್ಸು ಇಷ್ಟ ಆಗಲಿಲ್ಲ ಅಂತ ಅಂದ್ಕೊಳ್ಳೋಣ, ಅಥವಾ ಅದರಲ್ಲಿ ಒಂದು ಪಾರ್ಟ್ ಆಫ್ ದ ಗೂಡ್ಸ್ ಅವ್ನಿಗೆ ಇಷ್ಟ ಆಗಲಿಲ್ಲ ಅಂತ ಅಂದ್ಕೊಳ್ಳೋಣ. ಅವನೇನು ಮಾಡ್ತಾನೆ, ವಾಪಸ್ ಕಳಿಸ್ತಾನೆ. ನಾವು ನಮ್ಮ ರೆಪ್ಯುಟೇಷನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸರಿ ಆಯಿತು ನೀನು ಕಳ್ಸಪ್ಪ, ನಾನು ನೆಕ್ಸ್ಟ್ ಟೈಮ್ ನಿನಗೆ ಸರಿಯಾಗಿರೋ ವಸ್ತುಗಳನ್ನ ಕೊಡ್ತೀನಿ ಅಂತ ನಾವು ಹೇಳ್ತೀವಿ. ಅವ್ನು ವಾಪಸ್ ಕೊಟ್ಟಿರೋ ವಸ್ತುನ ನಾವು ಏನಂತೀವಿ, ಸೇಲ್ಸ್ ರಿಟರ್ನ್. ಸೇಲ್ ಆಗಿ ವಾಪಸ್ ಬರ್ತಾ ಇದೆ, ಸೊ ಇದು ರಿಟರ್ನ್ ಇನ್ವರ್ಡ್ಸ್
ಇದು ವಾಪಸ್ ಬರ್ತಾ ಇದೆ, ಬರ್ತಾ ಇದೆ, ಒಳಗಡೆ ಬರ್ತಾ ಇದೆ. ಹಾಗಾಗಿ ಸೇಲ್ಸ್ ರಿಟರ್ನನ್ನು ನಾವು ರಿಟರ್ನ್ ಇನ್ವರ್ಡ್ಸ್ ಅಂತಲೂ ಕರಿತೀವಿ. ಇಲ್ಲಿ ನೋಡಿ, ಅವನು ಸೇಲ್ ಆಗಿರೋ ಗೂಡ್ಸನ್ನ ರಿಟರ್ನ್ ಮಾಡ್ತಾ ಇದ್ದಾನೆ, ಅದಕ್ಕೆ ತಕ್ಕಷ್ಟು ಕ್ಯಾಶ್ ನಮ್ಮಿಂದ ಹೊರಗಡೆ ಹೋಗ್ತಾ ಇದೆ. ಅಕಸ್ಮಾತ್ ವಿಕ್ರಮ್ ಏನಾದರೂ ಸಾಲ ಹೇಳಿ ಅದನ್ನು ಮಾಡಿದರೆ ವಿಕ್ರಮ್ ಅಕೌಂಟನ್ನು ನಾವು ಅಷ್ಟು ಕಡಿಮೆ ಮಾಡ್ತೀವಿ. ಅದನ್ನೇ ಇಲ್ಲಿ ಜರ್ನಲ್ ಎಂಟ್ರೀಸ್ನಲ್ಲಿ ಹೇಳ್ತಾರೆ ನೋಡಿ, ಸೇಲ್ಸ್ ರಿಟರ್ನ್ಸ್. ಮ್ಯಾಮ್ ನಾವು ಯಾಕೆ ಸೇಲ್ಸ್ ಅಕೌಂಟಲ್ಲೇ ಬರಿಬೋದಲ್ಲ ಅಂತ ನೀವು ಕೇಳ್ಬೋದು. ಇಲ್ಲ, ನಮಗೆ ವರ್ಷದ ಕೊನೆಯಲ್ಲಿ ಎಷ್ಟು ಗೂಡ್ಸು ವಾಪಸ್ ಬಂತು, ಡಿಫೆಕ್ಟ್ ಅಂತ ಹೇಳಿ ಎಷ್ಟು ಗೂಡ್ಸ್ ವಾಪಸ್ ಬಂತು ಅನ್ನೋದು ನಮಗೆ ಲೆಕ್ಕಕ್ಕೆ ಬೇಕಾಗತ್ತೆ. ಹಾಗಾಗಿ ನಾವು ಸೇಲ್ಸ್ ರಿಟರ್ನ್ ಅಕೌಂಟನ್ನು ಓಪನ್ ಮಾಡ್ತೀವಿ. 2,000 ರೂಪಾಯಿಯಷ್ಟು ಅವನು ವಾಪಸ್ ಕಳಿಸಿದ್ದಾನೆ, ನಾವು ವಿಕ್ರಮ್ ಅಕೌಂಟನ್ನು ಅಷ್ಟರ ಮಟ್ಟಿಗೆ ಕಮ್ಮಿ ಮಾಡ್ತೀವಿ. ಇಲ್ಲ, ಅವನು ದುಡ್ಡು ಕೊಟ್ಬಿಟ್ಟೆ ಕೊಂಡ್ಕೊಂಡು ಹೋಗಿದ್ರೆ ಆ ದುಡ್ಡನ್ನು ನಾವು ವಾಪಸ್ ಕೊಡ್ತೀವಿ. 2,000 ರೂಪಾಯಿಯಷ್ಟು ನಾವು ವಾಪಸ್ ಕೊಡ್ತೀವಿ. ನೆಕ್ಸ್ಟು ಇನ್ವೆಂಟರಿ. ಏನಪ್ಪ ಈ ಇನ್ವೆಂಟರಿ? ಎನಿ ಐಟಮ್ ದಟ್ ಹ್ಯಾಸ್ ನಾಟ್ ಬೀನ್ ಯೂಸ್ಡ್ ಆರ್ ಎನಿ ಐಟಮ್ ದಟ್ ಹ್ಯಾಸ್ ನಾಟ್ ಬೀನ್ ಸೋಲ್ಡ್ ಬೈ ದ ಬಿಸ್ನೆಸ್ ಬೈ ದ ಎಂಡ್ ಆಫ್ ದ ಇಯರ್, ಅಂದರೆ 31st ಮಾರ್ಚ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು 31st ಮಾರ್ಚು ವರ್ಷದ ಕೊನೆಯಲ್ಲಿ ನಮ್ಮ ಹತ್ರ ಎಷ್ಟೆಷ್ಟು ಸ್ಟಾಕ್ ಇದೆ, ಎಷ್ಟೆಷ್ಟು ಗೂಡ್ಸ್ ಇದೆ ಅನ್ನೋದನ್ನ ಲೆಕ್ಕ ಮಾಡ್ತೀವಿ. ಹಾಗೆ ಲೆಕ್ಕ ಹಾಕಿದಾಗ ಯಾವ ಯಾವ ವಸ್ತುಗಳು ಯೂಸ್ ಆಗಿಲ್ಲ, ಯಾವ ಯಾವ ವಸ್ತುಗಳು ಸೇಲ್ ಆಗಿಲ್ಲ, ಅದೆಲ್ಲವೂ ನಮಗೆ ಇನ್ವೆಂಟರಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅದೇ ಇಲ್ಲಿ ಹೇಳ್ತಾರೆ ನೋಡಿ, ಎನಿ ಐಟಮ್ ದಟ್ ಹ್ಯಾಸ್ ನಾಟ್ ಬೀನ್ ಯೂಸ್ಡ್. ಈಗ ಫಾರ್ ಎಕ್ಸಾಂಪಲ್ ನಾನು 1000 ಪೇರ್ ಲೇಸ್ ತೊಗೊಂಡಿದ್ದೀನಿ ಅಂದರೆ ಒಟ್ಟಿಗೆ 1000 ಪೇರನ್ನು ನಾನು ಮ್ಯಾನುಫ್ಯಾಕ್ಚರ್ಗೆ ಕಳ್ಸೋಕ್ಕಾಗಲ್ಲ. ನಾನೇನು ಮಾಡ್ತೀನಿ, ಒಂದು 300 ಪೇರಷ್ಟು ಮಾತ್ರ ಕಳಿಸ್ತೀನಿ. ಇನ್ನು ಮಿಕ್ಕಿದ 700 ಪೇರು ಹಾಗೆ ಕಚ್ಚಾ ವಸ್ತುವಾಗಿ ನನ್ನ ಗೋಡೌನ್ನಲ್ಲಿ ಇದೆ. ಹಾಗಾಗಿ ಇದು ನನ್ನ ರಾ ಮೆಟೀರಿಯಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈ 700 ಪೇರು ಲೇಸ್ ಏನು ಉಳಿದಿದೆ ಅದು ನನ್ನ ಕಚ್ಚಾ ವಸ್ತು, ನನ್ನ ರಾ ಮೆಟೀರಿಯಲ್. ಹಾಗಾಗಿ ಅದು ಇನ್ವೆಂಟರಿ, ಗೂಡ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಕಳಿಸಿರೋ 300 ಪೇರು ಟಕ್ಕಂತ ಮ್ಯಾನುಫ್ಯಾಕ್ಚರ್ ಆಗಿ ಹೊರಗಡೆ ಬಂದ್ಬಿಡಲ್ಲ, ಅದಕ್ಕೊಂದು 2-3 ದಿನ ಕೆಲಸ ಹಿಡಿಯುತ್ತೆ. ಹಾಗಾಗಿ ಅದನ್ನು ನಾನು ಕಚ್ಚಾ ವಸ್ತು ಲೆಕ್ಕಕ್ಕೆ ತಗೋಬೇಕಾ ಅಥವಾ ಫಿನಿಶ್ಡ್ ಗೂಡ್ಸ್ ಲೆಕ್ಕಕ್ಕೆ ತಗೋಬೇಕಾ? ಇಲ್ಲ, ಅದಕ್ಕೆ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿತೀವಿ. ಇತ್ಲ ಕಡೆ ಕಚ್ಚಾ ವಸ್ತುನೂ ಅಲ್ಲ, ಅತ್ಲ ಕಡೆ ಫಿನಿಶ್ಡ್ ಗೂಡ್ಸು ಅಲ್ಲ, ಅದು ಅರ್ಧಂಬರ್ಧ ಆಗಿದೆ. ಹಾಗಾಗಿ ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ಅನ್ಫಿನಿಶ್ಡ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟು ಫಿನಿಶ್ಡ್ ಗೂಡ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೋದ ಬ್ಯಾಚಲ್ಲಿ 500 ಪೇರ್ ಶೂಸ್ ಮಾಡಿದ್ದೆ, ಅದು ನನಗೆ ಸೇಲ್ ಆಗದೆ ಹಾಗೆ ಉಳ್ಕೊಂಡಿದೆ. ಇದು ನನ್ನ ಫಿನಿಶ್ಡ್ ಗೂಡ್ಸ್, ಇದು ಪಕ್ಕಾ ಎಲ್ಲ ಕಂಪ್ಲೀಟಾಗಿ ಫಿನಿಶ್ ಆಗಿದೆ, ಆದರೆ ಇದು ಸೇಲ್ ಆಗಿಲ್ಲ, ಹಾಗೆ ಉಳ್ಕೊಂಡಿದೆ. ಹಾಗಾಗಿ ಇದು ಸಹ ನನ್ನ ಗೂಡ್ಸ್ ಅಥವಾ ಇನ್ವೆಂಟರಿ ಅಂತ ಅನ್ನಿಸ್ಕೊಳ್ಳುತ್ತೆ. ನೆಕ್ಸ್ಟು ಸ್ಟಾಕ್ ಇನ್ ಟ್ರೇಡ್. ಏನಪ್ಪ ಈ ಸ್ಟಾಕ್ ಇನ್ ಟ್ರೇಡ್ ಅಂತಂದರೆ, ನಾನು ನಿಮಗೆ ಫಸ್ಟಲ್ಲೇ ಹೇಳಿದೆ, ಕೆಲವು ಬಿಸ್ನೆಸ್ಗಳು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ಅವರು ಬರೀ ಪರ್ಚೇಸ್ ಮಾಡ್ತಾರೆ, ಅದನ್ನೇ ಸೇಲ್ ಮಾಡ್ತಾರೆ. ಅಂಥವ್ರಿಗೂ ಸಹ ವರ್ಷದ ಕೊನೆಯಲ್ಲಿ ಕೆಲವೊಂದಷ್ಟು ಗೂಡ್ಸು ವ್ಯಾಪಾರ ಆಗಿರೋದಿಲ್ಲ, ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಅದನ್ನು ನಾವು ಸ್ಟಾಕ್ ಇನ್ ಟ್ರೇಡ್ ಅಂತ ಕರಿತೀವಿ. ಸೊ ಗೂಡ್ಸ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಷಯಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಬರೀರಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಅದರಿಂದ ಇನ್ನಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.